ಯಡಿಯೂರಪ್ಪನವರೇ, ನೀವು ಹೇಳಬೇಕು ಯಾಕೆ ಕಣ್ಣೀರು ಹಾಕಿದ್ರಿ ಅಂತ. ನಿಮ್ಗೆ ಯಾರು ರಾಜೀನಾಮೆ ಕೊಡಿಸಿದ್ರು ಅಂತ ಹೇಳ್ಬೇಕು. ನೀವು ಯಾಕೆ ರಾಜೀನಾಮೆ ಕೊಟ್ಟಿ ಅಂತ ಹೇಳ್ಬೇಕು. ನಿಮ್ ಕಾಲದ ಹಗರಣಗಳ ಪಟ್ಟಿ ಕೂಡ ಇದೆ. ಬೊಂಬಾಯಿ ಕಾಲದ ಹಗರಣಗಳ ಪಟ್ಟಿಗಳು ಕೂಡ ಇದೆ, 24 ಪಟ್ಟಿಗಳು. ನಾವು ದಿನಕ್ಕೆ 3 ಕೇಳ್ತಾ ಇದೀವಿ ಅಷ್ಟೇ. ಕೋವಿಡ್ ಸಂದರ್ಭದಲ್ಲಿ ನಾನು ಹೇಳ್ತಲ್ಲ, ನೆನೆ ನಮ್ಮ ಮಂತ್ರಿ ಹೇಳ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಏನು ಆಯ್ತು ಹಗರಣ ಅಂತ. ಎಳೆದ ಮೇಲೂ ಹಣ ಹೊಡೆ ಕೊಟ್ಬಿಟ್ರು ನೀವು. ಕುಮಾರಸ್ವಾಮಿ ಕೋವಿಡ್ ಸಂದರ್ಭದಲ್ಲಿ ಬಂದಿದ್ರಿ, ಬಂದು ನಿಮ್ಮ ಕಷ್ಟ ಸುಖ ನೋಡಿದ್ರಿ. ಯೋಗೇಶ್ ಬಂದಿದ್ರಿ, ಬಿಜೆಪಿ ಬಂದಿದ್ರಿ. ನಾನು ಅಧಿಕಾರಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ಪಾರ್ಟಿನ ಡಿಸಾಲ್ವ್ ಮಾಡ್ತೀನಿ ಅಂತ. ದಯವಿಟ್ಟು ಆ ಶುಭಗಳಿಗೆ ಆ ಕೆಲಸ ಮಾಡಿದ್ರೆ ನಿಮಗೂ ಕ್ಷೇಮ, ನಿಮ್ ಕಾರ್ಯಕರ್ತರಿಗೂ ಕ್ಷೇಮ, ಆ ಬಿಜೆಪಿಗೂ ಕ್ಷೇಮ. ನಾವು ಕಾಯ್ಕೊಂಡಿದ್ದೀವಿ. ಪಾಪ ಜನರು ಜಾಸ್ತಿ ಸಿಗ್ತೀವಿ. ಒಬ್ಬ ಸೈಟ್ ಕೊಡ್ಲಿಲ್ಲ, ಅವ್ರ ಮನೆ ಕೊಡ್ಲಿಲ್ಲ, ಒಬ್ಬ ಕಾರ್ಯಕರ್ತರಿಗೆ ಒಂದು ಅಧಿಕಾರ ಕೊಡ್ಲಿಲ್ಲ. ಪಾಪ ಆ ಜನತಾದಳ ಕಾರ್ಯಕರ್ತರಿಗೆ ಒಬ್ಬಕ್ಕೆ ಕಾರ್ಯಕರ್ತರಿಗೂ ಸಣ್ಣ ಅಧಿಕಾರ ಕೊಡ್ಲಿಲ್ಲ. ನೀನಾಯ್ತು, ನಿನ್ ಕುಟುಂಬ ಬಿಜೆಪಿಯ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನೇನು ಹೇಳ್ಬೇಕಾಗಿಲ್ಲ. ಯಡಿಯೂರಪ್ಪನವರು ವಿಧಾನಸೌಧದಲ್ಲಿ ಏನ್ ಮಾತಾಡಿದ್ದಾರೆ, ನನ್ನ ಪರಮೇಶ್ವರ್ನ, ಜಾರ್ಜ್ನ, ದಿನೇಶ್ನ ಕುಂಡಿಸ್ಕೊಂಡು ಏನು ಭಾಷಣ ಮಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಅವರ ಕುಂಡಿಸ್ಕೊಂಡು ನನ್ನ ಬಗ್ಗೆ ತೋರಿಸ್ಬಿಟ್ಟು ಅದಕ್ಕೆ ನೀನು ಉತ್ತರ ಕೊಡು ಸಾಕು.